ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಎರಡು ರೆಸಿಪಿ ಮಾಡಿ ತೋರಿಸ್ತಿದ್ದೇನೆ. ಒಂದು ಚಿಕನ್ ಪೆಪ್ಪರ್, ಮತ್ತೊಂದು ಕಟ್ಲೆಟ್, ಸಿಂಪಲ್ ಕಟ್ಲೆಟ್ ಚಿಕನ್ ಇದು. ಅದು ನನಗೆ ಮಗಳಿಗೆ ಮಾಡಲಿಕ್ಕೆ ಇತ್ತು. ಅವಳು ಒಮ್ಮೆ ಹೇಳಿದ್ದು ಅರ್ಜೆಂಟಾಗಿ ಬಂದು ನನಗೆ ಹಸಿವು ಆಗ್ತದೆ ಏನಾದರೂ ಮಾಡಿ ಅಂತ. ಅದಕ್ಕೆ ಏನೆಲ್ಲ ಹಾಕಿ ಒಂದು ಮಾಡಿಬಿಟ್ಟೆ. ಅದು ಒಳ್ಳೆಯದು ಟೇಸ್ಟ್ ಬಂದಿತ್ತು. ಅದರ ರೆಸಿಪಿ ನಾನು ತೋರಿಸಿದ್ದೇನೆ. ಬನ್ನಿ, ಫಸ್ಟ್ ನಾನು ನಿಮಗೆ ಚಿಕನ್ ಪೆಪ್ಪರ್ ಇದು ರೆಸಿಪಿ ಮಾಡಿ ತೋರಿಸ್ತೇನೆ. ನೆಕ್ಸ್ಟ್ ಕಟ್ಲೆಟ್ ಇದು ರೆಸಿಪಿ ನೋಡುವ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಲ್ಲರಿಗೆ ಶೇರ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾವು ಫಸ್ಟಿಗೆ ಪೆಪ್ಪರ್ ಚಿಕನ್ ಮಾಡೋ ವಿಧಾನವನ್ನು ನೋಡುವ. ಈಸಿ ಉಂಟು, ಒಮ್ಮೆ ಟ್ರೈ ಮಾಡಿದ್ದನ್ನು. ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಒಂದು 3 ಟೀ ಸ್ಪೂನ್ ಹಾಕಿ ಎಣ್ಣೆ ಹಾಕಿ, ಇದಕ್ಕೆ ಒಂದು ಮುಷ್ಟಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕಿ, ಅಷ್ಟೇ ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಜಜ್ಜಿ ಹಾಕಿ ಇದನ್ನು ಫ್ರೈ ಮಾಡಿ. ಈಗ ಇದಕ್ಕೆ ಒಂದು 4-5 ಗ್ರೀನ್ ಚಿಲ್ಲೀಸ್ ಅನ್ನು ಸ್ಲಿಟ್ ಮಾಡಿ ಹಾಕಿ, ಇದನ್ನು ಕೂಡ ಫ್ರೈ ಮಾಡಿ. ಈಗ ಇದಕ್ಕೆ ಒಂದು 3 ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕಿ ಫ್ರೈ ಮಾಡಿ, ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಇದನ್ನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1 ಟೀ ಸ್ಪೂನ್ ಹಳದಿ ಪೌಡರ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಚಿಕನ್ ಪೀಸಸ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಒಂದು 3 ಮಿನಿಟ್ಸ್ ಅಷ್ಟುವರೆಗೆ ಫ್ರೈ ಮಾಡಿ. ನಂತರ ಸ್ಲೋ ಫ್ಲೇಮ್ ಇಟ್ಟು ಕವರ್ ಮಾಡಿ ಕುಕ್ ಮಾಡಿದನು 5 ನಿಮಿಷ ತನಕ ಕುಕ್ ಮಾಡಿ. ಈಗ ಇದಕ್ಕೆ 4 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಮತ್ತೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ.
ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಒಂದು 2 ಟೀ ಸ್ಪೂನ್ ಸೋಯಾ ಸಾಸ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಮೂರು ಟೀ ಸ್ಪೂನ್ ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಿ ಮಿಕ್ಸ್ ಮಾಡಿ. ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನಮ್ಮ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ರೆಸಿಪಿ ಚಿಕನ್ ಕಟ್ಲೆಟ್. ಸಿಂಪಲ್ ಚಿಕನ್ ಕಟ್ಲೆಟ್, ಬೇಗ ಆಗ್ತದೆ. ಏನೆಲ್ಲ ಹಾಕಿದ್ದೇನೆ ಅದಕ್ಕೆ, ಒಳ್ಳೆದು ಉಂಟು. ನೀವು ಟ್ರೈ ಮಾಡಿ ನೋಡಿ ಒಮ್ಮೆ. ಚೀಸ್ ಎಲ್ಲ ಹಾಕಿ ಅಂತ ಹೇಳಿದ್ಲು ನನ್ನ ಮಗಳು, ಅದಕ್ಕೆ ಎಲ್ಲ ಹಾಕಿದ್ದೇನೆ. ಎಲ್ಲ ಅವಳು ಹೇಳಿದೆಲ್ಲ ಹಾಕಿ ಬಿಟ್ಟಿದೆ, ಮತ್ತೆ ಮಾಡಿದೆ. ಆದರೆ ಒಳ್ಳೆ ಟೇಸ್ಟ್ ಬಂದಿತ್ತು. ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ. ಈಗ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡುವ. ಸಿಂಪಲ್ ಕಟ್ಲೆಟ್ ಇದು, ಏನು ಕಾಂಪ್ಲಿಕೇಟೆಡ್ ಅಲ್ಲ. ಫಸ್ಟ್ ಚಿಕನ್ ಅನ್ನು ಮಿನ್ಸ್ ಮಾಡಿ, ನಾನು ಇದರಲ್ಲಿ ಮಿಕ್ಸಿಯಲ್ಲೇ ಮಾಡಿದ್ದೇನೆ. ಇದನ್ನೊಂದು ಪಾತ್ರೆಗೆ ಹಾಕಿ ಇದಕ್ಕೆ 2 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಮತ್ತೆ ಒಂದು ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ. ಒಂದು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ದೊಡ್ಡ ಈರುಳ್ಳಿಯನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕಿ. ಕಾಯಿ ಮೆಣಸು ಕೂಡ 1-2 ತೆಕ್ಕೊಂಡು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಒಂದು ಎಗ್ ಅನ್ನು, ಮೊಟ್ಟೆಯನ್ನು ಸೇರಿಸಿ, ಮತ್ತೆ ಬ್ರೆಡ್ ಕ್ರಮ್ಸ್ ಸಿಗ್ತದೆ, ಇದೊಂದು 4 ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ.
ಈಗ ಲಾಸ್ಟಿಗೆ 1 ಟೀ ಸ್ಪೂನ್ ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ 2 ಕ್ಯೂಬ್ ಚೀಸ್ ಕ್ಯೂಬ್ ಸಿಗ್ತದಲ್ಲ ಅದನ್ನು ಗ್ರೇಟ್ ಮಾಡಿ ಹಾಕಿ ಕಟ್ಲೆಟ್ ಶೇಪ್ ತರ ಮಾಡಿ ಇದನ್ನು ಫ್ರೈ ಮಾಡಿ. ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡಿ. ಈ ಕಲರ್ ಬರ್ತದೆ ಅಷ್ಟುವರೆಗೆ ಫ್ರೈ ಮಾಡಿ ಮತ್ತೆ ತೆಗೆದು ಸರ್ವ್ ಮಾಡಿ. ರುಚಿಯಾದ ಚಿಕನ್ ಕಟ್ಲೆಟ್ ರೆಡಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಯಾರಿಗೆಲ್ಲ ಶೇರ್ ಮಾಡಲಿಕ್ಕೆ ಉಂಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.